ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇದು ಫ್ರೈಡೇ ಮಾರ್ನಿಂಗ್ ನನ್ನ ಗಾರ್ಡನಲ್ಲಿ ಏನು ಯಾವ ಥರ ಹೂಗಳು ಹರಡಿದೆ ಅಂತ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿದ ಮೇಲೆ ತುಂತುರು ಮಳೆ ಬರ್ತಾ ಇತ್ತು. ಆ ಮಳೆಗೆ ಗಿಡಗಳು ತುಂಬಾ ಶೈನಿಯಾಗಿ ಕಾಣಿಸ್ತಾ ಇತ್ತು. ನೋಡಿ, ನನ್ನ ಪಾಟಲ್ಲಿರೋ ಗಿಡಗಳಂತೂ ತುಂಬ ಚೆನ್ನಾಗಿ ತುಂತುರು ಮಳೆಗೆ ಹೊಂದ್ಕೊಂಡು ತುಂಬ ಚೆನ್ನಾಗಿ ಬರ್ತಾಯಿದೆ. ಮೊನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೆ ರೀಪಾಟಿಂಗದು. ಆ ವಿಡಿಯೋದಲ್ಲಿ ರೀಪಾಟಿಂಗ್ ಮಾಡಿದ ಗಿಡಗಳಿವು ನೋಡಿ, ಕಾಣಿಸ್ತಾ ಇರ್ಬೋದು. ದಾರದ ಥರ ಸಣ್ಣ ಎಲ್ಲ ಬೇರುಗಳು ಬಂದು ಸಣ್ಣ ಸಣ್ಣ ಬ್ರಾಂಚಸ್ ಬರ್ತಾ ಇದೆ ಈಗ. ಆದರೆ ಈ ಗಿಡಗಳು ತುಂಬ ರೀಪಾಟಿಂಗ್ ಆದಮೇಲೆ ಜಾಸ್ತಿ ಮಳೆ ಆಗಿಲ್ಲ. ಹಾಗೆ ದಿನಕ್ಕೆ 1-2 ಬಾರಿ ಮಳೆ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಗಿಡಗಳು. ಇವು ಸೆಟ್ಟಾಗಿ ಸ್ವಲ್ಪ ದೊಡ್ಡದಾಗಿ ಈ ಥರ ಗಿಡಗಳು ಇದೆಯಲ್ಲ, ಈ ಥರ 1-2 ಹೂ ಅರಳೋವರೆಗೂ ಅದಕ್ಕೆ ಯಾವುದೇ ಫರ್ಟಿಲೈಸರ್ ಹಾಕ್ಲಿಕ್ಕೆ ಹೋಗಬಾರ್ದು. ತಕ್ಷಣ ಅವು ಬೇರುಗಳೆಲ್ಲ ಈಗ ತಾನೇ ಹೊರಡ್ತಾ ಇರೋದ್ರಿಂದ ಏನಾದರೂ ಫರ್ಟಿಲೈಸರ್ ಹಾಕಿದರೆ ತಕ್ಷಣ ಆ ಬೇರುಗಳಿಗೆ ಹೀರಿಕೊಂಡು ಎಲ್ಲ ಗಿಡಗಳು ಕೊಳೆಯೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಆ ಗಿಡಗಳು ದೊಡ್ಡದಾಗಿ 1-2 ಹೂ ಬಿಟ್ಟ ಮೇಲೆ ಏನಾದರೂ ಸಗಣಿ ನೀರನ್ನು ಏನಾದರೂ ಹಾಕ್ತೀನಿ ಅಷ್ಟೇ. ನೋಡಿ, ಇದು ನಮ್ಮ ಗಾರ್ಡನಲ್ಲಿರೋ ನನ್ನ ಫೇವ್ರೆಟ್ ದಾಸವಾಳ. ಎಷ್ಟು ಕಲರ್ ಬಂದಿದೆ ಅಂತ, ಆರೆಂಜ್ ಕಲರ್ ಇದು. ಇದ್ರದ್ದು ಸುಮಾರು 1-2-3 ಗಿಡಗಳಿದೆ ನನ್ನ ಹತ್ರ. ಹಾಗೆ ಇನ್ನೊಂದು ಪೌಡರ್ ಕಲರ್ ದಾಸವಾಳ. ನಾನು ಇದಕ್ಕೆ ಪೌಡರ್ ಕಲರ್ ದಾಸವಾಳ ಅಂತ ಹೇಳಿ ಪೌಡರ್ ದಾಸವಾಳ ಅಂತ ಕರಿತೀವಿ ನಾವು. ನೋಡಿ, ಇದು ತುಂಬ ಹಳೆ ಕಾಲದಲ್ಲಿ ಇರೋ ದಾಸವಾಳ. ಹಾಗೆ ನೋಡಿ, ಕಾಬಾಳೆ ಗಿಡಗಳಿಗಂತೂ ಸುಗ್ಗಿ ಈ ಥರ ದಿನಕ್ಕೆ 1-2 ಬಾರಿ ಮಳೆ ಬರ್ತಾ ಇರೋದ್ರಿಂದ ಈ ಕಾಬಾಳೆ ಗಿಡಗಳಿಗೆ ನಾನು ಸ್ವಲ್ಪ DAP ಗೊಬ್ಬರ ಹಾಕಿದ್ದೆ. ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ, ಇದು ಒಂದು ದಾಸವಾಳ ತುಂಬ ಚೆನ್ನಾಗಿದೆ ನಮ್ಮ ಗಾರ್ಡನಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ದಾಸವಾಳ ಮಳೆ ಬರೋದಕ್ಕೆ ಲೈಟ್ ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕ್ ಮಿಕ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಆಲ್ಮಂಡ ಜಾಸ್ತಿಗೆ ಸೇರಿದೆ. ನಾವು ಹಳೆ ಕಾಲದಲ್ಲಿ ಶಿವನೇ ಹೂವು ಅಂತ ಕರಿತಿದ್ವಲ್ಲ, ಆ ಹೂವಿನ ಥರ ಸಣ್ಣ ಸಣ್ಣದಾಗಿ ಬಿಡುತ್ತೆ. ನೋಡಿ, ಇದು ನಾನು ಈ ವರ್ಷ ಕ್ಯಾಸ್ನೂರು ಮಠ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಅಲ್ಲಿ ಹೋದಾಗ ತಂದಿರೋ ಒಂದು ಗಿಡ. ಅದು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇದು ಒಂದು ಬದನೆಕಾಯಿ ಜಾತಿ. ನಾವು ಈ ಕಡೆ ಇದನ್ನು ಇಲಾತೆ ಮುಳಗಾಯಿ ಅಂತ ಕರಿತೀವಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಅಮ್ಮನ ಮನೆಯಿಂದ ತಂದಿದ್ದು. ಹಾಗೆ ನೋಡಿ, ಇದು ನಾವು ಮಧ್ಯಾಹ್ನ ಮಲ್ಲಿಗೆ. ನೋಡಿ, ಈ ಗಿಡ ಅಂತೂ ಎಷ್ಟು ಚೆನ್ನಾಗಿ ಪೆನ್ಸಿಲ್ ಗಿಡ ಅಂತೀವಿ, ಎಷ್ಟು ಚೆನ್ನಾಗಿ ಬಂದಿತ್ತು. ಮಳೆ ಜಾಸ್ತಿ ಹಾಕ್ಕೊಳ್ಳೋದು. ಇದು ಕಾಮಿ ಬಾಲ ಅಂತ ಕರಿತೀವಿ ನಾವು ಈ ಕಡೆ. ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ನೋಡಿ, ಹಾಗೆ ಇದು ಕಾಬಾಳೆ ಗಿಡ. ಇದು ಒಂದು ಪಿಂಕ್ ಕಲರ್ ಕಾಬಾಳೆ. ನೋಡಿ, ಈ ಥರ ಬಣ್ಣದ ಗಿಡಗಳು ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಹತ್ರ ಹೆಚ್ಚಾಗಿ ಬಣ್ಣದ ಗಿಡಗಳು ಜಾಸ್ತಿ. ಅವು ಬಣ್ಣದ ಗಿಡಗಳು ಗಾರ್ಡನಲ್ಲಿ ಹೂ ಇಲ್ಲದೇ ಇದ್ದರೂ ಬಣ್ಣದ ಗಿಡಗಳಿದ್ದರೆ ಹೂವಿದ್ದಾಗೆ ಅನಿಸುತ್ತೆ. ಹಾಗೆ ನೋಡಿ, ಇದು ಒಂದು ಹೊಸ ಕಲರ್ ದಾಸವಾಳ. ಆದರೆ ಹೂವು ನಿನ್ನೆ ಅರಳಿತ್ತು, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈ ಥರ ಲೈಟ್ ಗಂಧದ ಕಲರ್, ಸ್ಯಾಂಡಲ್ ಕಲರ್ ದಾಸವಾಳ. ಇದು ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಇದು ಪಾರಿವಾಳ ಜಾತದ ಗಿಡ. ಬುಷಿಯಾಗಿ ಬೆಳಿತಾನೆ ಇದೆ, ಆದರೆ ಹೂವೇ ಬಿಡ್ತಾ ಇಲ್ಲ. ಎಷ್ಟು ವರ್ಷಕ್ಕೆ ಹೂ ಬಿಡುತ್ತೋ. ಇದು ನರ್ಸರಿಯಿಂದ ತಂದಿದ್ದು. ಹಾಗೆ ಈ ಮುತ್ತು ಮಲ್ಲಿಗೆ ಗಿಡ ನೋಡಿ, ಇದು ನಂದಿ ಬಟ್ಲು. ಈಗ ಹೆಚ್ಚಾಗಿ ಮದುವೆ ಮುಂತಾದ ಸಮಾರಂಭ ಮಾಲೆ ಮಾಡ್ತಾರಲ್ಲ, ನಂದಿ ಬಟ್ಲು ಮೊಗ್ಗು, ಅದೇ ಗಿಡ ಇದು. ಇದೇ ಗಿಡದ ಮೊಗ್ಗಿಂದನೇ ಮಾಡೋದು ಅದು. ಹಾಗೆ ಇದು ಕಿಂಗ್ ಫಿಶರ್ ಹೂವು ಅಂತ ಕಾಬಾಳೆ ಜಾತಿಗೆ ಸೇರುತ್ತೆ. ಅದೇ ಒಂಥರ ಹಕ್ಕಿ ಥರ ಕಾಣಿಸುತ್ತೆ. ಇದು ಒಂದು ಕಲರ್ ಕಾಬಾಳೆ ನನ್ನ ಹತ್ರ ಇರೋದು. ನೋಡಿ, ಎಷ್ಟು ಕಲರ್ ಬಂದಿದೆ ಅಂತ. ಇದು ಸ್ವಲ್ಪ ಲೈಟ್ ಕಲರ್ ಇರುತ್ತೆ, ಆದರೆ ಈಗ ಮಳೆಗೆ ಸ್ವಲ್ಪ ನಾನು ಗೊಬ್ಬರ ಎಲ್ಲ ಹಾಕಿರೋದ್ರಿಂದ ಫುಲ್ ಕಲರ್ ಬಂದಿದೆ ಇದು. ಹಾಗೆ ಇದು ಒಂಥರ ಗಿಡ. ಇದು ಶೋ ಗಿಡ ಅಂತ ಹಚ್ಚಿದ್ದೆ ನಾನು, ಅದರಲ್ಲಿ ಹೂ ಬಂದಿದೆ. ಹಾಗೆ ನೋಡಿ, ಪರ್ಪಲ್ ಕಲರ್ ಗಂಗಾಗೌರಿ ಗಿಡ. ಈ ಥರ ಎಲ್ಲ ಕಟ್ಟಿಂಗ್ಸನ್ನೆಲ್ಲ ಯೂಸ್ ಆ್ಯಂಡ್ ಥ್ರೋ ಲೋಟದಲ್ಲಿ ಹಾಕ್ಕೊಂಡಿರ್ತೀನಿ ನಾನು. ಹಾಗೆ ಇದು ಮೀಸೆ ಗಿಡ ಅಂತ ಕರಿತೀವಿ ನಾವು, ಮೀಸೆ ಹೂವು. ಇದರಲ್ಲಿ ವೈಟ್ ಆ್ಯಂಡ್ ಪರ್ಪಲ್ ಇರುತ್ತೆ. ನನ್ನ ಹತ್ರ ಈಗ ಸದ್ಯ ಪರ್ಪಲ್ ಒಂದೇ ಇದೆ. ಇದರಲ್ಲಿ ವೈಟು ಇರುತ್ತೆ ತುಂಬ ಬೀಜಗಳು, ಸೀಡ್ಲು ಆಗಲೇ ನೋಡ್ಬೋದು ನೀವು, ಸಣ್ಣ ಸಣ್ಣ ಕಾಯಿಗಳಿದೆ. ನಾನು ಡೇರೆ ಗಿಡಗಳ ವಿಡಿಯೋ ಮಾಡಿದ್ದನ್ನು ನೀವು ನೋಡಿರ್ತೀರಿ ನನ್ನ ಚಾನಲಲ್ಲಿ. ನೋಡದೇ ಇರೋರು ಬೇಕಾದ್ರೆ ಹೋಗಿ ನನ್ನ ಚಾನಲಲ್ಲಿ ನೋಡ್ಬೋದು. ಇವತ್ತು 1-2-3 ಕಲರ್ ಅಷ್ಟೇ ಆವಾಗ ಅರಳದೇ ಇರೋದು, ಈಗ ಅರಳಿದೆ ನೋಡಿ. ಇದು ಕೆಂಪು ಕಡ್ಡಿ. ಇದು ಒಂದು ಕಡ್ಡಿ ಡೇರೆ ಅರಳಿದೆ, ತುಂಬ ಚೆನ್ನಾಗಿ ಅರಳಿದೆ. ಮೊದಲನೇ ಹೂವಾಗಿರೋದ್ರಿಂದ ತುಂಬ ಕಲರಾಗಿ ಅರಳಿದೆ ನೋಡಿ. ರೆಡ್ ಅಂದರೆ ರೆಡ್ ಕಲರ್ ಇದೆ. ಹಾಗೆ ಇನ್ನೊಂದು ಪರ್ಪಲ್ ಕಲರ್ ನೋಡ್ಬೋದು ನೀವು. ಇದಂತೂ ಎಷ್ಟು ಚೆನ್ನಾಗಿ ಅರಳಿದೆ ಅಂತ, ತುಂಬ ಚೆನ್ನಾಗಿದೆ. ಇದು ಡೇರೆ ಹೂವು ಚಿಕ್ಕದಾಗಿರುತ್ತೆ. ಇದನ್ನು ಮುಡ್ಕೊಳ್ಳೋಕ್ಕೂ ತುಂಬ
ದೊಡ್ಡದಾಗೋದಿಲ್ಲ, ಮುಟ್ಕೋಬೋದು ನಾವು ಆರಾಮಾಗಿ, ಅಷ್ಟು ಚೆನ್ನಾಗಿದೆ ನೋಡಿ. ಇದಂತೂ ನನ್ನಲ್ಲಿ ಗಿಡದ 2-3 ಇದೆ, ತುಂಬ ಚೆನ್ನಾಗಿ ಅರಳಿದೆ ಇದು. ಇನ್ನೂ ತುಂಬ ಡೇರೆ ಗಿಡಗಳು ಹೂವು ಅರಳಿಲ್ಲ ನಂಗೆ ನೋಡಿ. ಇದು ಒಂಥರ ದಾಸವಾಳ, ದಿನಕ್ಕೆ 1-2 ಬಾರಿ ಮಳೆ ಬರ್ತಾ ಇರೋದ್ರಿಂದ ದಾಸವಾಳ ಗಿಡಗಳು ತುಂಬ ಕಲರಾಗಿ ಬರ್ತಾ ಇದ್ದಾವೆ ನೋಡಿ. ಈ ಗಿಡಗಳೆಲ್ಲ ಡೇರೆ ಗಿಡಗಳು, ಹೂವು ಅರಳಿ ಹೋಗ್ತಾ ಇವೆ ಇವೆಲ್ಲ. ನೋಡಿ ಎಲ್ಲ ಡೇರೆ ಗಿಡಗಳು ಮೊದಲದಾಗಿ ಹೂವು ಅರಳಿದ್ದೆಲ್ಲ ಹೋಗ್ತಾ. ಇದು ಒಂದು ಲಿಲಿ ಪುಟ್ ಡೇರೆ, ಇದು ಒಂದೇ ನನ್ನ ಹತ್ರ ಇರೋದು ಪಿಂಪಾಮ್ ಕಲರ್ ಡೇರೆ, ಆರೆಂಜ್ ಕಲರು. ತುಂಬ ಹೂ ಬಿಡುತ್ತೆ ಇದು, ಮುಟ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಸೇವಂತಿಗೆ ಹೂವಿನ ಥರ. ಇದು ಒಂದು ಹಳದಿ ಕಲರು, ಇದು ಒಂದು ಸ್ವಲ್ಪ ಚಿಕ್ಕದಾಗಿ ಅರಳಿದೆ ನೋಡಿ. ಈ ಥರ ಡೇರೆ ಗಿಡಗಳು ಇನ್ನೂ ಹೂವು ಅರಳದೆ ಇರೋದು ತುಂಬ ಇದೆ. ಖಂಡಿತ ನಾನು ಬೇರೆ ಕಲರ್ ಡೇರೆ ಗಿಡಗಳು ಏನಾದ್ರು ಹೂವು ಅರಳಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ. ಇದು ಒಂದು ಶಂಖಪುಷ್ಪ ಬಳ್ಳಿ, ಎಲ್ಲೆಂದರಲ್ಲಿ ಇದ್ದಾವೆ ನಮ್ಮ ಹಿತ್ತಲಲ್ಲಿ. ಬೀಜ ನಾವು ಅದನ್ನೇನು ಸಪ್ರೇಟಾಗಿ ಸೀಡ್ಲಿಂಗ್ ಬೀಜ ಏನು ತೆಗೆದಿಟ್ಕೊಳ್ಳೋದಿಲ್ಲ, ಅವೇ ಬಿದ್ದು ಅಲ್ಲಿ ಇಲ್ಲಿ ಹುಟ್ಟಿರುತ್ತೆ ನೋಡಿ. ನಮ್ಮ ಕಡೆ ಎಲ್ಲ ಅಡಿಕೆ ಕೊಳೆ ಬಂದು ರಾಶಿ ಅಡಿಕೆಗಳೆಲ್ಲ ಬಿದ್ದುಬಿಟ್ಟಿದೆ. ಹಾಗೆ ನಮ್ಮ ಮನೆಯವರು ಆ ಅಡಿಕೆ ಇಲ್ಲಿರೋ ಸ್ವಲ್ಪ ಚೆನ್ನಾಗಿರೋ ಅಡಿಕೆನ ಸಪ್ರೇಟ್ ಮಾಡಿ ತೆಗಿತಾ ಇದ್ದಾರೆ ನೋಡಿ. ಇದು ಒಂಥರ ಬೋಗನ್ವಿಲ್ಲೆ, ನಾನು ಕಾಗದಾಳಿ ಅಂತ ಕರಿತೀವಿ, ಪರ್ಪಲ್ ಕಲರು. ಈಗ ತಾನೇ ಮೊಗ್ಗು ಬಿಡ್ತಾ ಇದೆ, ತುಂಬ ದೊಡ್ಡ ಗೊಂಚಲಾಗುತ್ತೆ ಇದು. ಹಿಂಗೆ ರೋಡಲ್ಲಿ ಹೋಗುವಾಗ ಒಬ್ಬರು ಮನೆಯಲ್ಲಿರೋ ಕಟ್ಟಿಂಗ್ನ ತಗೊಂಡು ಬಂದಿದ್ವಿ ನಾವು. ಹಾಗೆ ನೋಡಿ ಈ ಕಡೆ ಸ್ವಲ್ಪ ಮೆಣಸಿನ ಗಿಡ, ಹೀರೆ ಬಳ್ಳಿ, ಸೌತೆ ಬಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಮಳೆ ನಿಂತ ಮೇಲೆ ಸ್ವಲ್ಪ ಮೆಣಸಿನ ಗಿಡಗಳೆಲ್ಲ ಹಾಗೆ ಸಣ್ಣದಾಗಿ ಮೊಗ್ಗು ಎಲ್ಲ ಬಿಡ್ತಾ ಇದೆ ನೋಡಿ. ಇವೆಲ್ಲ ಗಂಗಾಗೋರಿ ಗಿಡ, ಕಾಸ್ಮಸ್ ಗಿಡಗಳನ್ನೆಲ್ಲ ಬೀಜ ಹಾಕಿದ್ದು ತುಂಬ ಮಳೆ ಇರೋದ್ರಿಂದ ಹಚ್ಚೋಕ್ಕೆ ಆಗಲಿಲ್ಲ, ಅಲ್ಲೇ ಎಲ್ಲ ದೊಡ್ಡದಾಗ್ಬಿಟ್ಟಿದೆ. ಇದು ಒಂದು ವಿನಿಕಾ ಡಬಲ್ ಕಲರು, ಇದು ಸೇವಂತಿಗೆ ಹೂವು ಥರ ಬಿಡುತ್ತೆ. ಅದು ಎಲ್ಲ ಟಯರ್ಸ್ ಇದ್ವು, ಒಂದು 3-4 ಟಯರ್ಸಲ್ಲಿ ಮಣ್ಣು ಹಾಕಿ ಹಚ್ಚಿದ್ದೀನಿ ನೋಡಿ. ಮೆಣಸಿನ ಗಿಡಗಳು ಈಗ ಸ್ವಲ್ಪ ಚೆನ್ನಾಗಾಗಿದೆ. ಹಾಗೆ ನಾವು ತಂದಿದ್ದ ಈರುಳ್ಳಿಲೇ ಸ್ವಲ್ಪ ಮೊಳಕೆ ಬಂದಿದ್ದನ್ನು ಇಲ್ಲಿ ತಂದು ನೆಟ್ಟಿದ್ದೆ, ಅವೇ ಹಾಗೆ ಗಿಡ ಬಂದಿದೆ. ಗಂಗಾಗೋರಿ ಗಿಡಗಳು ತುಂಬ ಇದೆ ನನ್ನ ಹತ್ರ ನೋಡಿ. ಈ ಥರ ನೋಡಿ, ನೆಲ ಎಲ್ಲ ತುಂಬ ಮಳೆ ಆಗಿರೋದ್ರಿಂದ ಜೋಳು ಬಂದು ನನ್ನ ವಿನಿಕಾ ಗಿಡಗಳ ಗಾರ್ಡನ್ ಟೂರ್ ಮಾಡಿದ್ದೆ. ನೀವು ಬೇಕಾದ್ರೆ ನನ್ನ ಚಾನಲ್ ಚೆಕ್ ಮಾಡ್ಬೋದಿತ್ತು. ತುಂಬ ಕಲರ್ಸ್ ವಿನಿಕಾ ಗಿಡಗಳಿದ್ವು. ಎಲ್ಲ ಗಿಡಗಳು ಮಳೆ ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ ನೋಡಿ. ಇವೆಲ್ಲ ಮೊದಲೇ ಬಿದ್ದು ಹುಟ್ಟಿರೋ ಗಿಡಗಳು, ನಾವು ಯಾವನು ಹಚ್ಚಿರೋದಲ್ಲ ನೋಡಿ. ಅಡಿಕೆ ರೈತರಿಗೆ ತುಂಬ ಲಾಸ್ ಇದರಿಂದ ನೋಡಿರಿ. ಎಷ್ಟು ಅಡಿಕೆ ತಿಪ್ಪೆ ಥರ ಸುರಿದಿದೆ ತೋಟದಲ್ಲಿ, ಸಣ್ಣ ಅಡಿಕೆ ಎಲ್ಲ. ಎಷ್ಟು ಔಷಧಿ ಸ್ಪ್ರೇ ಮಾಡಿದರೂ ಸಹ ಕಂಟ್ರೋಲಿಗೆ ಬರ್ತಾಯಿಲ್ಲ. ಈ ಥರ ರಾಶಿಯಾಗಿ ಅಡಿಕೆ ಇದರಲ್ಲೇ ಸ್ವಲ್ಪ ಈ ಥರ ಚೆನ್ನಾಗಿರೋ ಅಡಿಕೆನ ಸಪ್ರೇಟ್ ಮಾಡಿ ತೆಗಿತಾ ಇದ್ದಾರೆ. ಹಾಗೆ ಟೊಮೊಟೊ ಗಿಡನೂ ಸಹ ಮಳೆ ನಿಂತ ಮೇಲೆ ಈಗ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ. ಹಾಗೆ ನನ್ನ ಇವತ್ತಿನ ಗಾರ್ಡನ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಕಾಬಾಳೆ ಗಿಡಗಳಂತೂ ಒಂದು ಸಾರಿ ನೆಟ್ಟರೆ ಸಾಕು, ಪರ್ಮನೆಂಟ್ ಪ್ಲ್ಯಾಂಟ್ ಇದು. ಎಷ್ಟು ಮಳೆ ಜಾಸ್ತಿ ಆದರೂ ಕಡಿಮೆ ಆದರೂ ಸಾಯೋದಿಲ್ಲ. ಅಕಸ್ಮಾತ್ ಸತ್ತು ಹೋದರೂ ಸಹ ಮಳೆ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ತಾನೇ ಹುಟ್ಕೊಳ್ಬಿಡುತ್ತೆ, ಅದು ಅಷ್ಟು ಬೇಗ ಸಾಯೋದಿಲ್ಲ ನೋಡಿ. ನನ್ನ ಗಾರ್ಡನ್ನಲ್ಲಿ 2 ಆಲ್ಮಂಡ ಗಿಡಗಳಂತೂ ಸಹ ಕಂಟಿನ್ಯೂ ಆಗಿ ಹೂ ಬಿಡ್ತಾನೆ ಇದೆ ಇದೇ ಥರ. 2 ಆಲ್ಮೋಸ್ಟ್ ಒಂದೇ ಕಲರ್ ಇದೆ, ಆದರೆ ಸ್ವಲ್ಪ ಒಂದು ಲೈಟ್ ಇದೆ, ಒಂದು ಡಾರ್ಕ್ ಇದೆ. ಈಗ ಇನ್ನೊಂದು ಎಲ್ಲೋನೂ ಈಗ ಹೊಸದಾಗಿ ಬಿಡ್ತಾ ಇದೆ. ಪರ್ಪಲ್ ಕಲರನ್ನು ಈ ವರ್ಷ ಕಟ್ಟಿಂಗ್ ತಂದು ಹಾಕ್ಕೊಂಡಿದ್ದೀನಿ ನೋಡಿ. ನನ್ನ ಗಾರ್ಡನಲ್ಲಿ ಈ ಕೆಸುವಿನ ಗಿಡಗಳು, ಒಂದು ಗೆಡ್ಡೆ ಕೆಸು, ಹಾಗೆ ಒಂದು ಬರೀ ಸೊಪ್ಪು ಬಳಸೋದು, 2 ಥರ ಕೆಸು ಹಾಕ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.